ಆತ್ಮೀಯ ಸ್ಪರ್ಧಾರ್ಥಿಗಳೇ, ಒನ್ನೆಸರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ NET ಪರೀಕ್ಷೆ ಶುರುವಾಗ್ತಾ ಇದೆ. ಆದ್ದರಿಂದ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಇವತ್ತಿನ ತರಗತಿಯಲ್ಲಿ ತಂದಿದ್ದೀನಿ. ಅದರಲ್ಲೂ 2008 KS ಅಲ್ಲಿ ಕೇಳಿರುವಂತಹ ಕನ್ನಡ ಸಾಹಿತ್ಯ ಸುಮಾರು 120 ಪ್ರಶ್ನೆಗಳನ್ನು ನಾನು ಇಂದಿನ ತರಗತಿಯಲ್ಲಿ ಭಾಗ 1 ಭಾಗ 2 ಅಂತ ನಾವು ಇಂದಿನ ತರಗತಿಯಲ್ಲಿ ವಿಭಾಗ ಮಾಡ್ಕೊಂಡಿದ್ದೀವಿ. ಸೊ ಅದರಿಂದ ಈ KS ಅಲ್ಲಿ ಕೇಳಿರುವಂತಹ ಎಷ್ಟೋ ಕನ್ನಡ ಸಾಹಿತ್ಯ ಪ್ರಶ್ನೆಗಳು UGC ಮತ್ತು KSETಗೆ ಬಹಳ ಉಪಯುಕ್ತವಾಗಿರುವಂಥ ಪ್ರಶ್ನೆಗಳಾಗಿರೋದ್ರಿಂದ ನಾನು KS ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ನಾನು ಇವತ್ತಿನ ತರಗತಿಯಲ್ಲಿ ತಂದಿದ್ದೀನಿ. ದಯವಿಟ್ಟು ಇದನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿ NET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಂತ ನಾನು ನಿಮಗೆ ಶುಭ ಹಾರೈಸುತ್ತೇನೆ. ಹಾಗಾದರೆ ನಾನು ಮೊದಲನೇ ವಿಡಿಯೋದಲ್ಲಿ ಕೇವಲ 60 ಪ್ರಶ್ನೆಗಳನ್ನು ನಾನು ಪ್ರಸ್ತಾಪ ಮಾಡಿ ನಂತರದ ವಿಡಿಯೋದಲ್ಲಿ ಉಳಿದ 60 ಪ್ರಶ್ನೆಗಳನ್ನು ನಾನು ಪ್ರಸ್ತಾಪಿಸಿದ್ದೀನಿ ಮತ್ತು ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ನಾನು ಇಲ್ಲಿ ಹೇಳಿದ್ದೀನಿ ಅಂತ ಹೇಳಿ ನಾನು ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತೀನಿ. ಬನ್ನಿ ನೋಡೋಣ ತರಗತಿಯನ್ನು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮತ್ತೊಮ್ಮೆ ಒನ್ನೆಸರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ KS ಅಂದರೆ 2008ರಲ್ಲಿ ಕೇಳಿರುವಂಥ ಕನ್ನಡ ಸಾಹಿತ್ಯ ಪ್ರಶ್ನೆಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಅಂದರೆ ನಾನು ಈ ತರಗತಿಯನ್ನು ಮಾಡ್ತಾ ಇರುವಂಥ ಉದ್ದೇಶ ಏನು ಅಂತಂದರೆ, ಇನ್ನೇನೋ ಕೆಲವೇ ದಿನಗಳಲ್ಲಿ ನಮಗೆ NET ಎಕ್ಸಾಮ್ ಶುರುವಾಗ್ತಾ ಇದೆ. ಆದ್ದರಿಂದ ನಾನು ಹಳೆಯ ಪ್ರಶ್ನೆಗಳನ್ನೆಲ್ಲ ಕೂಡ ನಾನು ತೆಗೆದುಕೊಂಡು ನಾನಿಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಪ್ರಸ್ತುತ ತರಗತಿಯಲ್ಲಿ KS ಅಲ್ಲಿ 2008ರಲ್ಲಿ ಕೇಳಿರುವಂಥ ಕನ್ನಡ ಸಾಹಿತ್ಯ ಪ್ರಶ್ನೆಗಳು ನಮ್ಮ ಎಲ್ಲ ಸ್ಪರ್ಧಾತ್ಮಕ ಕನ್ನಡ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ. ಮುಖ್ಯವಾಗಿ UGC ಮತ್ತು KSET ಪರೀಕ್ಷೆಗೆ ಮುಖ್ಯವಾಗಿರೋದ್ರಿಂದ ನಾನು ಇವತ್ತಿನ ತರಗತಿಯಲ್ಲಿ ಮೊದಲನೇದಾಗಿ KS ಅಲ್ಲಿ ಕೇಳಿರುವಂತಹ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲ ತಿಳ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 1. ಹಾಗೆ ಮತ್ತೊಂದು ವಿಷಯ ಏನು ಅಂತಂದರೆ, KS ಅಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಒಟ್ಟು 120 ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಾನು ಇಲ್ಲಿ 120 ಪ್ರಶ್ನೆಗಳನ್ನು ಭಾಗ 1 ಭಾಗ 2 ಅಂತ ನಾನು ಇಲ್ಲಿ ವಿಭಾಗ ಮಾಡ್ಕೊಂಡಿದ್ದೀನಿ. ಅದರಿಂದ ಭಾಗ 1ರಲ್ಲಿ ನಾನು ಕೇವಲ 60 ಪ್ರಶ್ನೆಗಳನ್ನ ನಾನು ಇಲ್ಲಿ ಅಧ್ಯಯನ ಮಾಡಿ ನಂತರ ಭಾಗ 2ರಲ್ಲಿ ಇನ್ನು ಉಳಿದಂತಹ 60 ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಹಾಗಾದರೆ ಮೊದಲನೇದಾಗಿ ನಾವು ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ. ಪ್ರಶ್ನೆ ಸಂಖ್ಯೆ 1. ಆತ್ಮಾರ್ಥಕ ಸರ್ವನಾಮ. ಇಲ್ಲಿ ಕೇಳಿರುವಂಥ ಪ್ರಶ್ನೆಗಳಲ್ಲಿ ಆತ್ಮಾರ್ಥಕ ಸರ್ವನಾಮವನ್ನು ಇಲ್ಲಿ ಕೇಳಿದ್ದಾರೆ. ನಾನು ಇಲ್ಲಿ ನೇರವಾಗಿ ಉತ್ತರವನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇಲ್ಲಿ ನಾವು ಆಪ್ಷನ್ C ಅನ್ನು ನೋಡ್ಬೋದು. ಏನು ಅಂತಂದರೆ ತಾನ್, ತಾಮ್, ತಾವು. ಇಲ್ಲಿ ತಾನ್ ಮತ್ತು ತಾಮ್ ಎನ್ನೋದು ಹಳೆಗನ್ನಡ ಆದರೆ ತಾವು ಅನ್ನೋದು ನಾವು ಹೊಸಗನ್ನಡದಲ್ಲಿ ನೋಡ್ಬೋದು. ಸೊ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ತಾನ್ ಮತ್ತು ತಾಮ್, ಹಾಗೆ ತಾವು ಅಂತ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 2. ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು. ಇವುಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳನ್ನ ನಾವು ನೋಡೋದಾದರೆ ಆಪ್ಷನ್ C ಯಾವುದು? ಉಳ್, ಒಳ್, ಅಲ್ಲಿ, ಒಳಗೆ. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 3. ಘೋಷ ಧ್ವನಿಗಳಿಗೆ ಉದಾಹರಣೆ ಯಾವುದು? ಗ, ಜ, ದ. ಆಪ್ಷನ್ B ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 4. ಶಬ್ದಮಣಿ ದರ್ಪಣಕ್ಕೆ ಮತ್ತೊಂದು ಹೆಸರು ಯಾವುದು? ಆಪ್ಷನ್ D ಕರ್ನಾಟಕ ಲಕ್ಷಣ ಶಬ್ದ ಶಾಸ್ತ್ರ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5. ಕನ್ನಡದಲ್ಲಿ ರ ಮತ್ತು ಳ ಧ್ವನಿಗಳ ಬಳಕೆ ತಪ್ಪಿದ್ದುದು. ಕನ್ನಡದಲ್ಲಿ ಈ ಹಳೆಗನ್ನಡದ ರ ಮತ್ತು ಳ ಇವುಗಳ ಬಳಕೆ ಯಾವ ಒಂದು ಕಾಲದಲ್ಲಿ ತಪ್ಪಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಅದರ ಬಳಕೆ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವ ಕಾಲದಲ್ಲಿ ಅಂತಂದರೆ ಆಪ್ಷನ್ C ಯಾವುದು? ನಡುಗನ್ನಡದಲ್ಲಿ ಇದರ ಬಳಕೆ ತಪ್ಪಿ ಹೋಯಿತು ಅಂತ ನಾವು ಇಲ್ಲಿ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 6. ಭಾರತದ ಕೆಳಗಿನ ಭಾಷಾ ಪರಿವಾರಗಳನ್ನು ಜನಸಂಖ್ಯೆಯ ಆಧಾರದ ಮೇಲೆ ಇಳಿಕಾ ಕ್ರಮದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ B
ಯಾವ್ದು ಬರುತ್ತೆ? 2, 1, 3, 4 ಅಂದರೆ ಯಾವುದು? ಇಂಡೋ ಆರ್ಯನ್ ಪರಿವಾರ ಮತ್ತು ದ್ರಾವಿಡ ಭಾಷಾ ಪರಿವಾರ, ಆಸ್ಟ್ರೋ ಏಷ್ಯಾಟಿಕ್ ಪರಿವಾರ ಮತ್ತು ಸಿನೋ ಟಿಬೇಟಿಯನ್ ಪರಿವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 7. ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆಫ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಎಂಬ ಪ್ರಸಿದ್ಧ ಗ್ರಂಥವನ್ನು ರಚಿಸಿದ ಪಾಶ್ಚಿಮಾತ್ಯ ವಿದ್ವಾಂಸ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಯಾರು? ರಾಬರ್ಟ್ ಕಾಲ್ಡ್ವೆಲ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8. ಕುರುಕ್ ಎಂಬ ಭಾಷೆ ಈ ಭಾಷಾ ವರ್ಗಕ್ಕೆ ಸೇರಿದೆ. ಆಪ್ಷನ್ ಯಾವುದು ಇದಕ್ಕೆ ಸರಿಯಾದ ಉತ್ತರ? ಆಪ್ಷನ್ ಡಿ. ಯಾವುದು? ಉತ್ತರ ದ್ರಾವಿಡ. ಉತ್ತರ ದ್ರಾವಿಡ ಭಾಷಾ ವರ್ಗದಲ್ಲಿ 3 ಬರುತ್ತೆ. 3 ಭಾಷಾ ವರ್ಗಗಳು ಯಾವುದು? ಕುರುಕ್, ಮಾಲ್ತೋ, ಬ್ರಾಹುಯಿ ಅಲ್ವಾ? ಇದು ತುಂಬ ಮುಖ್ಯವಾಗಿರುವಂಥ ಪ್ರಶ್ನೆ. ತುಂಬ ಸಾರಿ NET ಮತ್ತು KCET ಕೇಳಿದ್ದಾರೆ. ಆಲ್ಮೋಸ್ಟ್ ಇಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಕೂಡ ತುಂಬ ಮುಖ್ಯವಾಗಿದೆ. ದಯವಿಟ್ಟು ಯಾರು ಕೇರ್ಲೆಸ್ ಮಾಡಬೇಡಿ, ಎಲ್ಲರೂ ಕೂಡ ಗಮನಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ಉತ್ತರ ದ್ರಾವಿಡ ಭಾಷಾ ವರ್ಗ. ಪ್ರಶ್ನೆ ಸಂಖ್ಯೆ 9. ಕು ಧ್ವನಿ ದ್ರಾವಿಡ ಭಾಷೆಯಲ್ಲಿ ಚ ಧ್ವನಿಯಾಗಿ ಬದಲಾಗುವಂತಹ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ? ಆಪ್ಷನ್ ಸಿ. ತಾಲವ್ಯೀಕರಣ ಅಂತ ಕರೀತಾರೆ. ಪ್ರಶ್ನೆ ಸಂಖ್ಯೆ 10. ಮೂರ್ಧನ್ಯ. ಇದಕ್ಕೆ ಈ ಮೂರ್ಧನ್ಯ ಧ್ವನಿಗೆ ಉದಾಹರಣೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಯಾವುದು? ಟ ಮತ್ತು ಡ. ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ 11. ಮೂಲ ದ್ರಾವಿಡ ಅಲ್ಪಪ್ರಾಣ ವ್ಯಂಜನ ಮಹಾಪ್ರಾಣ ವ್ಯಂಜನವಾಗುವಂಥ ಭಾಷೆ ಯಾವುದು ಅಂತ ಕೇಳಿದರೆ ಯಾವುದು? ಆಪ್ಷನ್ ಡಿ. ಮಾಲ್ತೋ. ಪ್ರಶ್ನೆ ಸಂಖ್ಯೆ 12. ಭಾಷೆಯ ಅತ್ಯಂತ ಚಿಕ್ಕ ಅರ್ಥರಹಿತ ಘಟಕ ಯಾವುದು ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಧ್ವನಿಮ. ಪ್ರಶ್ನೆ ಸಂಖ್ಯೆ 13. ಗಿಡಗಂಟಿಯಲ್ಲಿ ಬರುವ ಗಂಟಿ ಶಬ್ದವು ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ. ವಿಶಿಷ್ಟ ಆಕೃತಿಮ. ಇಲ್ಲಿ ಗಂಟಿ ಅನ್ನೋದೇನಾಗಿದೆ? ಒಂದು ವಿಶಿಷ್ಟವಾದಂತಹ ಆಕೃತಿಮವಾಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಮುಂದುವರೆದು ಪ್ರಶ್ನೆ ಸಂಖ್ಯೆ 14. ಪ್ರಶ್ನೆ ಸಂಖ್ಯೆ 14 ಲಿಂಗ್ವಿಸ್ಟಿಕ್ಸ್ ಅಧ್ಯಯನಕ್ಕೆ 19ನೇ ಶತಮಾನದಲ್ಲಿ ಕರೆಯುತ್ತಿದ್ದಂಥ ಹೆಸರು ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಫಿಲೋಲಜಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ಸಂಖ್ಯೆ 15. ಡಾಕ್ಟರ್ R.C. ಹಿರೇಮಠರು ಬರೆದಂತಹ ಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ದ ಸ್ಟ್ರಕ್ಚರ್ ಆಫ್ ಕನ್ನಡ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ಈ ಪ್ರಶ್ನೆನೂ ಕೂಡ ತುಂಬ ಮುಖ್ಯವಾಗಿರುವಂಥ ಪ್ರಶ್ನೆಯಾಗಿದೆ. R.C. ಹಿರೇಮಠ ಅವರ ಕೃತಿ ಯಾವುದು ಅಂತ ಕೇಳಿದ್ದಾರೆ ಸುಮಾರು ಸತ NET ಮತ್ತು KCET ದಯವಿಟ್ಟು ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 16. ರೆವರೆಂಡ್ ಎಫ್ ಕಿಟೆಲರ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಪರಿಷ್ಕರಿಸಿ ವಿಸ್ತರಿಸಿ 4 ಸಂಪುಟಗಳಲ್ಲಿ ಪ್ರಕಟಿಸಿದಂತಹ ವಿಶ್ವವಿದ್ಯಾನಿಲಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಯಾವುದಾಗುತ್ತೆ? ಸಿ ಆಗುತ್ತೆ. ಯಾವುದು? ಮದ್ರಾಸ್ ವಿಶ್ವವಿದ್ಯಾಲಯ ಅಥವಾ ವಿಶ್ವವಿದ್ಯಾನಿಲಯ ಅಂತ ನಾವು ಹೇಳ್ಬೋದು. ಮುಂದುವರೆದು ಪ್ರಶ್ನೆ ಸಂಖ್ಯೆ 17. ಹವ್ಯಕ ಕನ್ನಡ ಎಂಬುದು ಏನಾಗಿದೆ? ಯಾವ ಭಾಷೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ನಾವು ನೋಡ್ಬೋದು. ಅಂದರೆ ಇದೊಂದು ಸಾಮಾಜಿಕ ಉಪಭಾಷೆಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಮುಂದುವರೆದು ಪ್ರಶ್ನೆ ಸಂಖ್ಯೆ 18. C.F. ಆಕೆಟ್ ಅವರು ಬರೆದಂತಹ ಭಾಷಾ ವಿಜ್ಞಾನ ಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಯಾವುದು? ಎ ಕೋರ್ಸ್ ಇನ್ ಮಾಡರ್ನ್ ಲಿಂಗ್ವಿಸ್ಟಿಕ್ಸ್ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಮುಂದುವರೆದು 19ನೇ ಪ್ರಶ್ನೆ ಏನಂತಂದರೆ ತೌಲನಿಕ ಭಾಷಾಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವಿಲಿಯಂ ಜೋನ್ಸ್. ಪ್ರಶ್ನೆ ಸಂಖ್ಯೆ 20. ಈ ದ್ರಾವಿಡಿಯನ್ ಎಟಮಾಲಜಿಕಲ್ ಡಿಕ್ಷನರಿ ಇದನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ.
ಟಿ ಬರೋ ಮತ್ತು ಎಂ ಬಿ ಎಮಿನೋ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಪ್ರಶ್ನೆ ಸಂಖ್ಯೆ 21. ಕಿಟಲ್ ನಿಘಂಟು ಮೊದಲು ಪ್ರಕಟವಾದಂತಹ ವರ್ಷ ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ನಾವಿಲ್ಲಿ ನೋಡ್ಬೋದು. 1894. ಅಂದರೆ ಕಿಟೆಲ್ ಅವರ ನಿಘಂಟು ನಾವಲ್ಲಿ ನೋಡಿದ್ವಿ ಅಲ್ವಾ, ಕನ್ನಡ ಇಂಗ್ಲೀಷ್ ನಿಘಂಟು ಅಂತ, ಅದನ್ನು ಇಲ್ಲಿ ಕೇಳ್ತಾ ಇರೋದು. ಇನ್ನು ಪ್ರಶ್ನೆ ಸಂಖ್ಯೆ 22. ಕಿಸಮ್ ವಾರ್ ಗ್ಲಾಸರಿಯ ಕರ್ತೃ ಯಾರು? ಈ ಕೃತಿಯ ಕರ್ತೃ ಯಾರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ ನರಸಿಂಗರಾವ್. ಆಪ್ಷನ್ ಬಿ ನರಸಿಂಗರಾವ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 23. ಟ್ರಾಜಿಡಿಯನ್ನು ರುದ್ರನಾಟಕವೆಂದು ಮೊದಲು ಕರೆದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಾವುದಾಗುತ್ತೆ? ಬಿ ಎಂ ಶ್ರೀಕಂಠಯ್ಯ ಅವರು ಆಗ್ತಾರೆ. ಇಲ್ಲಿ ಬಿ ಎಂ ಶ್ರೀ ಮತ್ತು ತೀನಂ ಶ್ರೀ ಎರಡೂ ಕೂಡ ನಮಗೆ ಕನ್ಫ್ಯೂಸ್ ಆಗುತ್ತೆ. ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಆಪ್ಷನ್ ಬಿ ಯಾವುದಾಗುತ್ತೆ? ಬಿ ಎಂ ಶ್ರೀಕಂಠಯ್ಯ ಅವ್ರದ್ದು ಆಗುತ್ತೆ. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 24. ಧರ್ಮಾಮೃತದ ಕರ್ತೃ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಯಸೇನ. ಪ್ರಶ್ನೆ ಸಂಖ್ಯೆ 25. ಕನ್ನಡದ ವಿಸ್ತಾರವಾದ ಗಡಿಯನ್ನು ಮೊದಲು ತಿಳಿಸಿದವನು ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಬಿ ಶ್ರೀ ವಿಜಯ. ಅವರ ಕೃತಿ ಯಾವುದು ಅಂತ ನಮಗೆಲ್ಲರಿಗೂ ಗೊತ್ತು, ಯಾವುದು? ಕವಿರಾಜ ಮಾರ್ಗ ಅಲ್ವಾ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನಾನು ಹಳೆಯ ಕ್ಲಾಸಲ್ಲೆಲ್ಲ ಮಾಡಿದ್ದೀನಿ ಇದ್ರ ಬಗ್ಗೆ, ನೀವು ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 24 ಕ್ಷಮೆ ಇರಲಿ. ಪ್ರಶ್ನೆ ಸಂಖ್ಯೆ 26 ಏನು ಅಂತಂದರೆ ನವದಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸಿರಾದುದೋ ಕವಿಯಾತ್ಮಂ. ರಸಪಾನ ಸ್ನಾನದಲ್ಲಿ ಈ ಪದ್ಯ ಭಾಗದಲ್ಲಿ ಕವಿ ವರ್ಣಿಸಿರುವಂತಹ ವಸ್ತು ಯಾವುದು ಅಂತ ಇಲ್ಲಿ ಕೇಳಿದರೆ ಯಾವುದು ಅಂತ ನೋಡೋದಾದರೆ ಇಲ್ಲಿ ಆಪ್ಷನ್ ಡಿ ಅಂದರೆ ಪ್ರಕೃತಿಯ ವರ್ಣನೆಯನ್ನು ನಾವು ಇಲ್ಲಿ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 27. ಕೀರ್ತನ ಪರಂಪರೆಗೆ ನಾಂದಿ ಹಾಡಿದವರು ಯಾರು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ನರಹರಿ ತೀರ್ಥರು ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಪ್ರಶ್ನೆ ಸಂಖ್ಯೆ 28. ಹಾನಕ್ರು ಅವರ ಆತ್ಮಕಥೆ ಯಾವುದು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಆಪ್ಷನ್ ಸಿ ಯಾವುದು? ಬರಹಗಾರನ ಬದುಕು ಅನ್ನೋದು ಹಾನಕ್ರು ಅವರ ಒಂದು ಆತ್ಮಕಥೆಯಾಗಿದೆ ಅಂತ ನಾವಿಲ್ಲಿ ಸರಿಯಾದ ಉತ್ತರವನ್ನು ನೋಡ್ಬೋದಾಗಿದೆ. ಮುಂದುವರಿದು ಪ್ರಶ್ನೆ ಸಂಖ್ಯೆ 29. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಇದರ ಸಂಪಾದಕರು ಯಾರು ಅಂತ ಕೇಳಿದರೆ ಆಪ್ಷನ್ ಬಿ ಹರ್ಮನ್ ಮೋಗ್ಲಿಂಗ್ ಅವರು ಇದರ ಒಂದು ಸಂಪಾದಕರಾಗಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 33 ಕ್ಷಮೆ ಇರಲಿ. ಪ್ರಶ್ನೆ ಸಂಖ್ಯೆ 30. ಕನ್ನಡದಲ್ಲಿ ಬಂದ ಮೊದಲ ಅಸಂಗತ ನಾಟಕ ಯಾವುದು ಅಂತ ಕೇಳಿದರೆ ಯಾವುದು? ಆಪ್ಷನ್ ಸಿ ಬೊಕ್ಕತಲೆಯ ನರ್ತಕಿ. ಆಲ್ಮೋಸ್ಟ್ ನೋಡಿ ಫ್ರೆಂಡ್ಸ್, ಇದರಲ್ಲಿ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು ಕೂಡ ಯು ಜಿ ಸಿ KSET ತುಂಬ ಬಾರಿ ರಿಪೀಟ್ ಆಗಿದೆ. ದಯವಿಟ್ಟು ಇದನ್ನೆಲ್ಲ ನೋಡ್ಕೊಳ್ಳಿ. ಜಸ್ಟ್ KS ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯು ಜಿ ಸಿ KSET ತುಂಬ ಮುಖ್ಯ ಆಗಿರೋದ್ರಿಂದ ನಾನು ಈ ಕ್ಲಾಸನ್ನು ಮಾಡ್ತಾ ಇರೋದು. ಸೊ ಅದರಿಂದ ನೋಡ್ಕೊಳ್ಳಿ. ಇರುವಂಥ ಪ್ರಶ್ನೆಗಳು ತುಂಬ ಬಾರಿ ರಿಪೀಟ್ ಆಗಿದೆ. ನಾನು ಕೂಡ ಇದನ್ನು ಬರದೆ ನಾನು ಪಾಸ್ ಆಗಿರೋದು. ಅದರಿಂದ ಈ ಪ್ರಶ್ನೆಗಳೆಲ್ಲ ಇದೆ ಅನ್ನೋದನ್ನು ಕೇಳಿದ್ದಾರೆ ಅಂತ ನನಗೆ ಮೆಮೊರಿಲಿದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು, ನೋಡ್ಕೊಳ್ಳಿ. ಆಯ್ತಲ್ಲ. 30ನೇ ಪ್ರಶ್ನೆ. ಕನ್ನಡದಲ್ಲಿ ಬಂದ ಮೊದಲ ಅಸಂಗತ ನಾಟಕ ಯಾವುದು? ಬೊಕ್ಕತಲೆಯ ನರ್ತಕಿ. ಆಪ್ಷನ್ ಸಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 31. ತಬರನ ಕತೆ, ಇದನ್ನ ಬರೆದವರು ಯಾರು ಅಂತ ಕೇಳಿದರೆ ಯಾರು? ಪ್ರಶ್ನೆ ಸಂಖ್ಯೆ 31ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೂರ್ಣಚಂದ್ರ ತೇಜಸ್ವಿ. ಅದೆಲ್ಲ ನಮ್ಮ ಕುವೆಂಪು ಅವರ ಮಗ ಇವರು, ತೇಜಸ್ವಿ ಅವರು, ಪೂರ್ಣಚಂದ್ರ ತೇಜಸ್ವಿ. ಪ್ರಶ್ನೆ ಸಂಖ್ಯೆ 32. ಶಂಕರ ಮೊಕಾಶಿ ಪುಣೀಕರರು ಬರೆದಂತಹ ಹೆಸರಾಂತ ಕಾದಂಬರಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗವ್ವ ಗಂಗಾಮಾಯಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ ಅಂತ ನಾವು ನೋಡ್ಬೋದು. ಪ್ರಶ್ನೆ ಸಂಖ್ಯೆ 33. ಕುಸುಮ ಬಾಲೆ, ಈ ಕಾದಂಬರಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಆಪ್ಷನ್ ಡಿ ದೇವನೂರು ಮಹಾದೇವ. ಬಂಡಾಯ ಸಾಹಿತ್ಯದ ಪ್ರಮುಖ ಕವಿ ಯಾರು? ನಮ್ಮ ದೇವನೂರು ಮಹಾದೇವ ಅವರಲ್ವಾ? ಅವರೇ ರಚನೆ ಮಾಡಿರುವಂಥ ಒಂದು ಪ್ರಮುಖ ಕಾದಂಬರಿ ಕುಸುಮ ಬಾಲೆ. ಈ ಕಾದಂಬರಿನ ದಯವಿಟ್ಟು ನೀವೆಲ್ಲ ತುಂಬ ಓದಬೇಕು ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಈ ಕಾದಂಬರಿ, ದಯವಿಟ್ಟು ನೀವೆಲ್ಲ ಒಂದು ಸತ ಓದ್ಕೊಳ್ಳಿ.
ಪ್ರಶ್ನೆ ಸಂಖ್ಯೆ 34, ಸಾವಿರಾರು ನದಿಗಳು ಎಂಬಂಥ ಕಾವ್ಯದ ಕರ್ತೃ ಯಾರು ಅಂತ ಕೇಳಿದರೆ ಯಾರು? ಡಾಕ್ಟರ್ ಸಿದ್ಧಲಿಂಗಯ್ಯ. ಆಪ್ಷನ್ ಡಿ. ಇವರು ಅಷ್ಟೇ ಬಂಡಾಯ ಸಾಹಿತ್ಯದ ಒಬ್ಬ ಪ್ರಮುಖ ಕವಿ ಅಂತ ನಾವು ಹೇಳ್ಬೋದು. ಆಪ್ಷನ್ ಡಿ, ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಪ್ರಶ್ನೆ ಸಂಖ್ಯೆ 35, ವಿ.ಕೃ. ಗೋಕಾಕರ ಈ ಕೆಳಗಿನ ಯಾವ ಕೃತಿಯಲ್ಲಿ ಮೊದಲ ನವ್ಯ ಕಾವ್ಯದ ಸುಳಿವುಗಳಿವೆ? ಅಂದರೆ ವಿ.ಕೃ. ಗೋಕಾಕ್ ಅವರು ರಚನೆ ಮಾಡಿರುವಂತಹ ಈ ಕಾವ್ಯಗಳಲ್ಲಿ ನವ್ಯದ ಸುಳಿವನ್ನು ನಾವು ಯಾವ ಕಾವ್ಯದಲ್ಲಿ ನೋಡ್ಬೋದು ಅಂತಂದರೆ ಆಪ್ಷನ್ ಸಿ, ಸಮುದ್ರ ಗೀತೆಗಳು. ನೋಡಿ, ಇಲ್ಲಿರುವಂತಹ ಕೆಲವು ಕೃತಿಗಳೆಲ್ಲ ವಿ.ಕೃ. ಗೋಕಾಕ್ ಅವ್ರದ್ದೇ ಆಗಿದೆ. ದಯವಿಟ್ಟು ನೀವು ಇದನ್ನು ನೋಡ್ಕೋಬೇಕು. ಅವರು ರಚನೆ ಮಾಡಿರುವಂತಹ ನವ್ಯ ಕಾದಂಬರಿ, ಮೊದಲ ನವ್ಯ ಕಾದಂಬರಿ ಯಾವುದು ಅಂತಂದರೆ, ಕಾವ್ಯ ಯಾವುದು ಅಂತಂದರೆ ಸಮುದ್ರ ಗೀತೆಗಳು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 36, ಸಿದ್ದರಾಮನ ವಚನಾಂಕಿತ ಯಾರ್ದು? ಆಪ್ಷನ್ ಡಿ, ಕಪಿಲಸಿದ್ಧ ಮಲ್ಲಿಕಾರ್ಜುನ ಅನ್ನೋರ ಒಂದು ಅಂಕಿತ ವಚನ ಸಿದ್ದರಾಮನ ವಚನಾಂಕಿತ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಪ್ರಶ್ನೆ ಸಂಖ್ಯೆ 37, ಸತ್ಯಶುದ್ಧವಿಲ್ಲದುದು ಕಾಯಕವಲ್ಲ, ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ, ಉರಿಲಿಂಗ ಪೆದ್ದಿಗಳರ ಸರಲಿ ಸದರಮಲ್ಲ ಕಾಣವ್ವ. ಈ ವಚನವನ್ನು ಬರೆದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಪುಣ್ಯಸ್ತ್ರೀ ಕಾಳವ್ವೆ. ಇವರು ರಚನೆ ಮಾಡಿರುವಂತಹ ಒಂದು ವಚನ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಮುಂದುವರೆದು ಪ್ರಶ್ನೆ ಸಂಖ್ಯೆ 38, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು, ಏರಿ ನೀರುಂಬಡೆ ಬೆಲಿಕೆಯ ಮೇವಡೆ ನಾರಿ, ತನ್ನ ಮನೆಯಲ್ಲಿ ಕಳುವಡೆ ಇನ್ನಾರಿಗೆ ದೂರವೇ. ಎಷ್ಟು ಸೊಗಸಾಗಿದೆ ನೋಡಿ ಈ ವಚನ. ಇದನ್ನು ಯಾರು ರಚನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ನಮ್ಮ ಬಸವಣ್ಣ ಅವರು ರಚನೆ ಮಾಡಿರುವಂಥ ಒಂದು ವಚನ ಅಂತ ನಾವಿಲ್ಲಿ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 39, ನವೋದಯ ಹಾಗೂ ನವ್ಯ ಪರಂಪರೆಯ ಸಾಹಿತ್ಯ ರಚಿಸಿದ ಸಮನ್ವಯ ಕವಿ ಯಾರು ಅಂತ ಕೇಳಿದರೆ ಆಪ್ಷನ್ ಡಿ. ನಮಗೆಲ್ಲರಿಗೂ ಗೊತ್ತು ಸಮನ್ವಯ ಕವಿ ಅಂತಂದರೆ ನಾವು ಯಾರನ್ನ ಹೇಳ್ತೀವಿ? ಚೆನ್ನವೀರ ಕಣವಿ ಅವ್ರನ್ನ ಹೇಳ್ತೀವಲ್ವಾ? ಹಾಗೆಯೇ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚೆನ್ನವೀರ ಕಣವಿಯವರು. ಪ್ರಶ್ನೆ ಸಂಖ್ಯೆ 40, ಲಂಕೇಶರ ಉಳಿ ಮಾವಿನ ಮರ ಅನ್ನೋದು ಏನು ಅಂತ ಕೇಳಿದರೆ ಏನು? ಆಪ್ಷನ್ ಡಿ, ಇದೊಂದು ಆತ್ಮಚರಿತ್ರೆಯಾಗಿದೆ. ನೆನಪಿರಲಿ, ಲಂಕೇಶರ ಆತ್ಮಚರಿತ್ರೆ ಯಾವುದು? ಹುಳಿ ಮಾವಿನ ಮರ ಅಂತ ನಾವು ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 41, ಭುವನದ ಭಾಗ್ಯ ಇದರ ಕರ್ತೃ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಿ.ಎಸ್. ಅಮೂರ ಅನ್ನೋದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಜಿ.ಎಸ್. ಅಮೂರ ಅವರ ಕೃತಿ ಭುವನದ ಭಾಗ್ಯ. ಪ್ರಶ್ನೆ ಸಂಖ್ಯೆ 42, ಸಾವಿರದ ಒಗಟುಗಳು ಇದನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಎಚ್.ಸಿ. ಇಂಬ್ರಾಪುರ ಅನ್ನೋರು ಸಾವಿರದ ಒಗಟುಗಳು ಎನ್ನುವಂತಹ ಒಂದು ಗ್ರಂಥದ ಸಂಪಾದಕರಾಗಿದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಮುಂದುವರೆದು ಪ್ರಶ್ನೆ ಸಂಖ್ಯೆ 43, ಕನ್ನಡದ ಕುಲಪುರೋಹಿತರೆನಿಸಿಕೊಂಡವರು ಯಾರು? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ. ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ. ಈ ಪ್ರಶ್ನೆನೂ ಕೂಡ UGC ಕೇಸೆಟಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ. ಆಲೂರು ವೆಂಕಟರಾಯ ಅವರನ್ನ ಕನ್ನಡದ ಕುಲಪುರೋಹಿತರು ಅಂತ ಕರೆದಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 43ಕ್ಕೆ ಆಪ್ಷನ್ ಡಿ, ಆಲೂರು ವೆಂಕಟರಾಯರು ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಮುಂದುವರೆದು ಪ್ರಶ್ನೆ ಸಂಖ್ಯೆ 44, ಶಾಕುಂತಲಾ ನಾಟಕವನ್ನು ಮೊದಲು ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಯಾರು? ಬಿ, ಆಪ್ಷನ್ ಬಸವಪ್ಪ ಶಾಸ್ತ್ರಿ ಅಂತ ನಾವಿಲ್ಲಿ ನೋಡ್ಬೋದು. ಓಕೆನಾ? ಪ್ರಶ್ನೆ ಸಂಖ್ಯೆ 45, ಎಪಿಗ್ರಾಫಿಕಾ ಕರ್ನಾಟಕದ ಸಂಗ್ರಹಕಾರ ಹಾಗೂ ಸಂಪಾದಕ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, BL ರೈಸ್ ಅವರು ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 46, ಕನ್ನಡದ ಗ್ರಂಥ ಸಂಪಾದನೆಯ ಕೆಲಸಕ್ಕಾಗಿ ಕ್ರಿಸ್ತಶಕ 1858ರಲ್ಲಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಎಂಬಂತಹ ಒಂದು
ಪದವಿಯನ್ನು ಪಡೆದಂತಹ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡೋದಾದರೆ ಯಾವುದು ಹೇಳಿ? ಆಪ್ಷನ್ ಡಿ, ಹರ್ಮನ್ ಗುಂಡರ್ಟ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಅಂತ ನಾವು ಇಲ್ಲಿ ನೋಡಬಹುದಾಗಿದೆ. ಮುಂದುವರಿದು ಪ್ರಶ್ನೆ ಸಂಖ್ಯೆ 47. ಪ್ಲಾಟಸ್ ಎಂಬುವವನು ಏನು ಅಂತ ಕೇಳಿದರೆ, ಪ್ಲಾಟಸ್ ಅನ್ನುವನು ಏನು? ಆಪ್ಷನ್ ಬಿ, ಇವನೊಬ್ಬ ರೋಮನ್ ವಿಮರ್ಶಕ ಆಗಿದ್ದ. ಯಾರು? ರೋಮನ್ ವಿಮರ್ಶಕ. ಯಾರು? ಪ್ಲಾಟಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರೋಮನ್ ವಿಮರ್ಶಕ. ಮುಂದುವರಿದು ವಿಮರ್ಶೆಯ ಪೂರ್ವ ಪಶ್ಚಿಮದ ಕರ್ತೃ ಯಾರು ಅಂತ ಕೇಳಿದರೆ, ಇದಕ್ಕೆಲ್ಲ ನಮಗೆ ಉತ್ತರ ಗೊತ್ತು. ಆಪ್ಷನ್ ಬಿ, GS ಶಿವರುದ್ರಪ್ಪ ಇದಕ್ಕೆ ಸರಿಯಾದ ಉತ್ತರ. ಮುಂದುವರೆದು ಪ್ರಶ್ನೆ ಸಂಖ್ಯೆ 49. ಕೆಳಗೆ ಕೊಟ್ಟಿರುವ ಹೆಸರುಗಳಲ್ಲಿ ಕನ್ನಡದ ಚಾರಿತ್ರಿಕ ವಿಮರ್ಶೆಗೆ ಹೊರತಾದ ಒಂದು ಕೃತಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ಶಕ್ತಿ ಶಾರದೆಯ ಮೇಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ನಾವು ಇಲ್ಲಿ ನೋಡ್ಬೋದು. ಡಿ.ಆರ್. ನಾಗರಾಜ್ ಅವ್ರದ್ದು ಏನೋ ಬರುತ್ತೆ ಇದು ಕೃತಿ, ಒಂದು ಸತ ನೋಡ್ಕೊಳ್ಳಿ ಕರೆಕ್ಟಾಗಿ. ಡಿ.ಆರ್. ನಾಗರಾಜ್ ಅವರ ಶಕ್ತಿ ಶಾರದೆಯ ಮೇಳ ಇದು ವಿಮರ್ಶಾ ಕೃತಿ ಅಂತ ನಾವು ಇಲ್ಲಿ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 50. ಪ್ರಗತಿಶೀಲ ಬರಹಗಾರ. ಈ ಕೆಳಗಿನವರಲ್ಲಿ ಪ್ರಗತಿಶೀಲ ಬರಹಗಾರರು ಯಾರು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನಿರಂಜನ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಪ್ರಶ್ನೆ ಸಂಖ್ಯೆ 51. ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದೇನು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ದೃಷ್ಟಾಂತಾಲಂಕಾರ. ಏನಂತಂದರೆ ಇಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದಿಲ್ಲಿ ಒಂದು ಉದಾಹರಣೆಯನ್ನು ಆಗಿ ಇಲ್ಲಿ ಕೊಡ್ತಾ ಇರೋದು. ಇದಕ್ಕೆ ನಿಮಗೆ ಸಂಕ್ಷಿಪ್ತವಾಗಿ ಬೇಕು ಅಂತಂದರೆ ಅಲಂಕಾರಗಳ ಬಗ್ಗೆ ನೀವು ಓದ್ಕೊಳ್ಳಿ. 8 ಏನೋ ಅಲಂಕಾರಗಳೇನೋ ಬರುತ್ತೆ. ರೂಪಕ ಅಲಂಕಾರ, ದೀಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಈ ಥರ ಅಲಂಕಾರಗಳು ಬರುತ್ತಲ್ಲ, ಅದರಲ್ಲಿ ನೋಡ್ಕೊಳ್ಳಿ. ನಿಮಗೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಸರಿಯಾದ ಉತ್ತರ ದುಶ್ಶತಾಲಂಕಾರನೇ. ಬಟ್ ಅಲಂಕಾರಗಳ ಬಗ್ಗೆ ನೀವು ಹೆಚ್ಚು ನೋಡ್ಕೋಬೇಕು. ಯಾಕೆ ಅಂತಂದರೆ UGC KCET ತುಂಬ ಬಾರಿ ಕೇಳಿದ್ದಾರೆ. ಸೊ ಅದರಿಂದ ಹೆಚ್ಚಿನ ಮಾಹಿತಿಗಾಗಿ ನೀವು ಅಲಂಕಾರದ ತರಗತಿಗಳನ್ನು ನೀವು ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 52. ಅರ್ಥಾಲಂಕಾರದಲ್ಲಿರುವಂತಹ ವಿಧಗಳನ್ನ ಕೇಳಿದ್ದಾರೆ. ಎಷ್ಟು ಅರ್ಥಾಲಂಕಾರದಲ್ಲಿ? ಆಪ್ಷನ್ ಬಿ, 6 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 53. ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಅಲಂಕಾರಗಳ ಕ್ರಮಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ, ಇದು ಕೂಡ ಹಲವಾರು ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಬಿ ಅಂತ ನೋಡ್ಬೋದು. ಅಂದರೆ ಯಾವುದು? ಉಪಮೆ ಬರುತ್ತೆ ಫಸ್ಟು. ಉಪಮೆ, ರೂಪಕ, ದೀಪಕ ಮತ್ತು ಯಮಕ. ಇದು ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿರುವಂಥ ಅಲಂಕಾರ ಕ್ರಮಗಳು. ನೀವು ಅಲಂಕಾರಗಳನ್ನ ನೋಡಿಕೊಂಡ್ರೆ ಅಷ್ಟೇ ಸಾಲದು, ಅವುಗಳನ್ನ ಕ್ರಮವಾಗಿ ನೀವು ನೋಡ್ಕೊಬೇಕು. ಕ್ರಮವಾಗಿಯೂ ಕೂಡ ಪ್ರಶ್ನೆಗಳನ್ನು ತುಂಬ ಸಾರಿ ಕೇಳಿದ್ದಾರೆ. ಸೊ ಅದರಿಂದ ನೀವು ಅಲಂಕಾರಗಳನ್ನು ಕ್ರಮಾನುಗತವಾಗಿ ನೀವು ನೋಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 54. ದಂಡಿಯ ಕಾವ್ಯಕ್ಕೆ ಶೋಭೆ ಬರುವುದು ಗುಣಗಳಿಂದ ಎಂದಿದ್ದಾನೆ. ಆ ಗುಣಗಳು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಲಂಕಾರಗಳು ಅನ್ನೋದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 55. ಈ ಕೆಳಗಿನ ಅಲಂಕಾರಿಕರನ್ನು ಸರಿಯಾದ ಕ್ರಮದಲ್ಲಿ ಗುರುತಿಸಿ ಪಟ್ಟಿ 1 ಮತ್ತು 2 ಹೋಲಿಸಿ ಸಂಕೇತಗಳಿಂದ ಸರಿಯಾದ ಸಂಕೇತಗಳಿಂದ ಹೋಲಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಅಂತ ನಾವು ಇಲ್ಲಿ ನೋಡ್ಬೋದು. ಅಂದರೆ ನೃಪತುಂಗ ಎಷ್ಟನೇ ಒಂದು ಕಾಲವನ್ನು ನಾವು ಇಲ್ಲಿ ನೋಡ್ಬೋದು ಅಂತ ಅಂದರೆ, ನೀವು ಕೆಲವೊಮ್ಮೆ ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಉತ್ತರಗಳನ್ನ ಕೆಲವೊಮ್ಮೆ ಅಲ್ಲೇ ಕೊಟ್ಟಿರ್ತಾನೆ. ಸೊ ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ಅಷ್ಟೇ ಸಾಲದು, ಉತ್ತರಗಳನ್ನೂ ಕೂಡ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಇಲ್ಲೇನಾಗಿದೆ ಅಂತಂದರೆ ಆಪ್ಷನ್ನೇ ಸರಿಯಾದ ಉತ್ತರ. ಇಲ್ಲಿ ಸರಿಯಾದ ಉತ್ತರವನ್ನು ಅಲ್ಲೇ ಕೊಟ್ಟಿದ್ದಾರೆ. ಎಗೆ ಎ, ಬಿಗೆ ಬಿ, ಸಿಗೆ
ಡಿಗೆ 4 ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ದೃಪತುಂಗನ ಒಂದು ಕಾಲವನ್ನು ನೋಡೋದಾದರೆ ಎಷ್ಟು ಅಂತ ನೋಡ್ಬೋದು. ಕ್ರಿಸ್ತಶಕ 900 ಅಂತ ನಾವು ಇಲ್ಲಿ ನೋಡ್ಬೋದಾಗಿದೆ. ಹಾಗೆಯೇ ಉದಯಾದಿತ್ಯ ಕ್ರಿಸ್ತಶಕ 1200, ನಾಗವರ್ಮ ಕ್ರಿಸ್ತಶಕ 1200, ಇವರು ಒಂದೇ ಕಾಲಘಟ್ಟದಲ್ಲಿ ಬರ್ತಾರೆ. ಸಾಳ್ವ ಕ್ರಿಸ್ತಶಕ 1600. ಸೊ ಇದರಿಂದ ಇಲ್ಲೇ ಉತ್ತರ ಕೊಟ್ಟಿದ್ದಾರೆ. ನೀವು ಕೆಲವೊಮ್ಮೆ ಎಚ್ಚರಿಕೆಯಿಂದ ಓದಿ ಬರಿಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 56, ಕೇಶಿರಾಜನು ಹೇಳಿರುವಂತಹ ಯೋಗವಾಹಕಗಳ ಸಂಖ್ಯೆಯನ್ನು ಇಲ್ಲಿ ಕೇಳಿದ್ದಾರೆ. ಎಷ್ಟು ಕೇಶಿರಾಜ ಹೇಳಿರುವಂಥ ಯೋಗವಾಹಕಗಳ ಸಂಖ್ಯೆ? ಆಪ್ಷನ್ ಸಿ ಈ 4. ಬಟ್ ಇವಾಗ ಇರುವಂಥ ಯೋಗವಾಹಕಗಳ ಸಂಖ್ಯೆ ಎಷ್ಟು? 2. ಇದನ್ನು ಕೇಳ್ಬೋದು, ನೋಡ್ಕೊಳ್ಳಿ. ಪ್ರಸ್ತುತವಾಗಿ 2 ಇದ್ದರೆ ಕೇಶಿರಾಜ ಆಗ ಹೇಳಿರುವಂತಹ ಯೋಗವಾಹಕಗಳ ಸಂಖ್ಯೆ ಅದು ಯಾವುದರಲ್ಲಿ? ಶಬ್ದಮಣಿ ದರ್ಪಣದಲ್ಲಿ ಹೇಳಿರುವಂಥ ಯೋಗವಾಹಕಗಳ ಸಂಖ್ಯೆ ಎಷ್ಟು? ಆಪ್ಷನ್ ಸಿ 4 ಅಂತ ನಾವು ಇಲ್ಲಿ ನೋಡ್ಬೋದಾಗಿದೆ. ಪ್ರಶ್ನೆ ಸಂಖ್ಯೆ 57, ಕ್ರಿಸ್ತಪೂರ್ವ 1ರಿಂದ 2ನೇ ಶತಮಾನದ ಕಾಲಕ್ಕಾಗಲೇ ಕನ್ನಡ ಭಾಷೆ ತಮಿಳಿನ ಶಾಸನಗಳ ಮೇಲೆ ಪ್ರಭಾವ ಬೀರಿದೆ ಎಂದು ಹೇಳಿದ ತಮಿಳಿನ ಪ್ರಸಿದ್ಧ ಶಾಸ್ತ್ರಜ್ಞ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಿ.ಪಿ. ಮೀನಾಕ್ಷಿ ಸುಂದರಂ. ಇದು ಬಹಳ ಮುಖ್ಯವಾದಂಥ ಪ್ರಶ್ನೆಯಾಗಿದೆ, ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 58, ಸಾಮಾನ್ಯವಾಗಿ ಅನ್ಯ ಭಾಷೆಯಿಂದ ಪದಗಳನ್ನು ವಿರಳವಾಗಿ ಸ್ವೀಕರಿಸುವ ವ್ಯಾಕರಣ ಮಾರ್ಗ ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಯಾವುದು ಹೇಳಿ ನೋಡೋಣ. ಅಲ್ಲೇ ಆಪ್ಷನ್ ಇದೆಯಲ್ಲ, ಆಪ್ಷನ್ ಬಿ ಯಾವುದು? ಸರ್ವನಾಮಗಳು ಅಂತ ನಾವು ಇಲ್ಲಿ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 59, ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಎಂಬ ಕನ್ನಡ ಭಾಷಾ ಚರಿತ್ರೆಯನ್ನು ಬರೆದವರು ಯಾರು? ಆಪ್ಷನ್ ಸಿ ಆರ್ ನರಸಿಂಹಾಚಾರ್. ಇದು ಕೂಡ ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ. UGC ಕೆಸೆಟಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ, ದಯವಿಟ್ಟು ನೋಡ್ಕೊಳ್ಳಿ. ಆಪ್ಷನ್ ಸಿ ಆರ್ ನರಸಿಂಹಾಚಾರ್. ಪ್ರಶ್ನೆ ಸಂಖ್ಯೆ 60, ಮನುಷ್ಯ ಜಾತಿ ತಾನೊಂದೇ ವಲಂ ಎನ್ನುವಂತಹ ಉಕ್ತಿಯನ್ನು ಯಾವ ಕೃತಿಯಲ್ಲಿ ನಾವು ನೋಡ್ಬೋದು? ಆದಿಪುರಾಣದಲ್ಲಿ. ಆದಿಪುರಾಣ ಯಾರ ಕೃತಿ? ಪಂಪನ ಆದಿಪುರಾಣ ಅಲ್ವಾ? ಈ ಒಂದು ಕೃತಿಯಲ್ಲಿ ನಾವು ಈ ಸಾಲನ್ನು ನಾವು ನೋಡ್ಬೋದು. ಪ್ರಶ್ನೆ ಸಂಖ್ಯೆ 60 ಆಯ್ತಲ್ಲ. ನಾನು ಇವಾಗ ಇಲ್ಲಿ KS 2008ರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಕೇಳಿರುವಂಥ 60 ಪ್ರಶ್ನೆಗಳನ್ನು ನಾನು ಇಲ್ಲಿ ಹೇಳಿದ್ದೀನಿ ಮತ್ತು ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳಿದ್ದೀನಿ. ಏನಾದರೂ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಭಾಗ 2 ಉಳಿದಂತಹ 60 ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರವನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಮುಂದಿನ ಒಂದು ಭಾಗದಲ್ಲಿ. ಇವತ್ತಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಮ್ಮ ತರಗತಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡಿ ಅಂತ ನಾನು ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.